ಕೆಲಸ ಅತ್ಯುತ್ತಮವಾದ ಕೆಲಸ. ಸಮಾಜದಲ್ಲಿ ನಿಜವಾಗ್ಲೂ ನಿಮ್ಮಂತ ಗುರುತಿಸ್ಬೇಕು ಸರ್. ಎಲ್ಲರೂ ಗುರುತಿಸಿ ನಿಮಗೂ ಕೂಡ ನಾವು ಸನ್ಮಾನ ನಾವು ಮಾಡ್ಬೇಕು ನಿಮಗೆ. ಯಾಕಂದ್ರೆ ಇಂಥ ನಮ್ಮಂತರಿಗೆ ಕಂಡು ನಾವು ಎಲೆಮೆರಕಾಗಿರ್ತೀವಿ ಅಂತವ್ರಿಗೆ ಗುರುತಿಸಿ ಬಂದು ನಮ್ಮ ಸ್ಥಳದಲ್ಲಿ ಬಂದು ನೀವು ನಮಗೆ ಸನ್ಮಾನ ಮಾಡಿ ನಮ್ಮನ್ನ ಅಭಿನಂದಿಸೋದಕ್ಕೆ ತಮಗೆ ಕೃತಜ್ಞತೆ ಸರ್. ಈಗ ಕೆಲವರು ಬಾಡಿಗಳು ತುಂಬಾ ಕೊಡ್ತಾಗುತ್ತೆ ಅಂತ ಟೈಮಲ್ಲಿ ಕೆಲವು ಮಕ್ಕಳುಗಳೇ ಇಲ್ಲ ಅಂದ್ಬಿಡ್ತಾರೆ. ಹೌದು, ಖಂಡಿತ ಇಲ್ಲ ಅಂತಾರೆ ಆಕಸ್ಮಿಕ ಅವ್ರು. ಯಾಕಂದ್ರೆ ಗೊತ್ತಿರ್ತಾರೆ ನಾಳೆ ಅದನ್ನ ಸಂಸ್ಕಾರ ಮಾಡ್ಬೇಕಾದ್ರೆ ದುಡ್ಡು ಆಗ್ಬೇಕು, ಅವ್ರು ತಿಥಿ ಇವೆಲ್ಲ ಮಾಡ್ಬೇಕನ್ನೋ ಕಾರ್ಯಕ್ರಮಕ್ಕೆ ದುಡ್ಡು ಫೋಲ್ ಆಗುತ್ತೆ. ಹಾಗಾಗಿ ನಮ್ದೆಲ್ಲ ಅಂದ್ಬಿಟ್ರೆ ಆಕಸ್ಮಿಕ ಅವ್ರದಿಂದ ಅವ್ರ ಹೆಸರಿಗೆ ದುಡ್ಡು ಕೋಟಿಗಳಲ್ಲಿ ದುಡ್ಡು ಇದ್ದು ಅಥವಾ ಜಮೀನು ಆಗ್ತಿದ್ರೆ ಅವಾಗ ಏನಾದ್ರು ಬರ್ಬೋದು. ನಮ್ಮ ಆತರ ಮಾಡ್ಲೇಬೇಕು. ನಮ್ ದುಡ್ಡು ಇರ್ಲಿ ಬಿಡ್ಲಿ, ನಮ್ಮ ತಾಯಿ ಹೆಸರು ಜಮೀನು ಇರ್ಲಿ ಬಿಡ್ಲಿ, ನಾವು ಅವ್ರನ್ನ ತಗೊಂಡೋಗಿ ನಮ್ಮ ಮತ ಪದ್ಧತಿ ಅಂತೆ ಸಂಸ್ಕಾರ ಮಾಡ್ಬೇಕು. ಅವಾಗ ನಮಗೆ ಮೋಕ್ಷ. ನಾವು ನಮ್ಗೆ ಅವ್ರಿಗೆ ನಮ್ಮ ತನ್ನ ತಿನ್ನಿಸಿ ಬೆಳೆಸಿ ಹಾಲು ಉಣಿಸಿ ಬೆಳೆಸೋದಕ್ಕೆ ಅದು ನಮ್ಗೆ ಸಾರ್ಥಕ. ಇಲ್ಲಾಂದ್ರೆ ನಾವು ನಿಸ್ವಾರ್ಥಕ ಖಂಡಿತ. ನಿಜವಾಗ್ಲೂ ನೋಡಿದ್ರಲ್ಲ ಬಸವರಾಜ್ ಸರ್ ಹೇಳ್ದಂಗೆ ಕೆಲವೊಂದು ಸಲ ಈ ಪೋಸ್ಟ್ಮಾರ್ಟಮ್ ಅಲ್ಲಿ ಬಂದಂಥ ಬಾಡಿಗಳು ಕೆಲವು ಮಕ್ಕಳುಗಳೇ ತಮ್ಮ ತಂದೆ ತಾಯಿನ ಅವ್ರ ತಂದೆ ತಾಯಿ ಅಲ್ಲ ಅಂದ್ಬಿಡ್ತಾರಂತೆ. ಯಾಕಂತ ಹೇಳಿದ್ರೆ ಅದನ್ನ ಅಂತ್ಯ ಸಂಸ್ಕಾರ ಮಾಡಬೇಕು, ಖರ್ಚಾಗಬೇಕು ಅಂತ. ಆ ಸಮಾಜ ಇದು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ, ದಯವಿಟ್ಟು ಅದನ್ನೆಲ್ಲ ಬಿಡಿ. ನಿಜವಾಗ್ಲೂ ಯಾಕಂತ ಹೇಳಿದ್ರೆ ಬಸವರಾಜ್ ಸರ್ ಅದು ಎಂತೆಂಥ ಕೊಳತ ಸ್ಥಿತಿಯಲ್ಲಿ ಇರ್ತಕ್ಕಂಥ ಬಾಡಿಗಳನ್ನ ಅದನ್ನೆಲ್ಲ ಎಕ್ಸಾಮಿನ್ ಮಾಡಿ ಅದನ್ನ ತಮ್ಮದು ಅಂತ ತಿಳ್ಕೊಂಡು ಮಾಡ್ತಾರಲ್ಲ, ಇವೆಲ್ಲ ದೊಡ್ಡ ಶ್ರೇಷ್ಠವಾದ ಕೆಲಸ ರಾಜು ಸರ್ ಮಾಡಬೇಕು, ಬಸವರಾಜ್ ಸರ್ ಮಾಡಬೇಕು. ದಯವಿಟ್ಟು ತಂದೆ ತಾಯಿಗಳನ್ನ ಗೌರವಿಸಿ ಇದು ಮಾಡಿ. ಇಂಥ ಸ್ಥಿತಿ ಬಂದಾಗ ಅವ್ರ ಅಂತ್ಯ ಸಂಸ್ಕಾರನ ಅದನ್ನು ನೀವು ಸಂಪೂರ್ಣವಾಗಿ ಮಾಡಿ. ಯಾಕಂದ್ರೆ ನಿಮ್ಮ ಮುಂದಿನ ಮಕ್ಕಳಿಗೆ, ನಿಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿರುತ್ತೆ, ಅದು ಅನುಕೂಲವಾಗುತ್ತೆ. ಇದು ನಿಜವಾಗ್ಲೂ ಬಸವರಾಜ್ ಸರ್ ತುಂಬ ಅತ್ಯಂತ ಒಳ್ಳೆಯ ವಿಚಾರ. ದಯವಿಟ್ಟು ನೀವು ಅಳವಡಿಸ್ಬೇಕು.